ಜನತಾ ಪಕ್ಷ ನೇತೃತ್ವದ ಎನ್‌ಡಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅವರು ನಡೆದುಕೊಂಡ ರೀತಿ ಸಂಸತ್ತಿನ ಘನತೆಗೆ ಧಕ್ಕೆ ತಂದಿದ್ದು, ಇತ್ತೀಚೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡನೀಯ ಎಂದು ದಲಿತ ಸಂಘಟನೆಗಳ ಒಕ್ಕೂಟ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಮಿತ್ ಶಾ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರವನ್ನು ಹಾಕುವ ಮೂಲಕ ತಮ್ಮ ತೀವ್ರ ವಿರೋಧ ವ್ಯಕ್ತಪಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಹಸೀಲ್ದಾರ್ ಅನಿಲ್ ರವರಿಗೆ ಮನವಿ ಪತ್ರ ಅರ್ಪಿಸಿ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡಲೇ ಅಧಿಕಾರದಿಂದ ಕಿತ್ತೆಸೆಯಬೇಕು ಎಂದು ಆಗ್ರಹಿಸಿದರು. ಈ ದೇಶದಲ್ಲಿ ಸುಮಾರು 11 ವರ್ಷದಿಂದ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ, ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವ್ರಿಗೆ ಇತಿಹಾಸನೇ ಗೊತ್ತಿಲ್ಲ. ಅವ್ರಿಗೂ ಕೂಡ ಇತಿಹಾಸ ಇಲ್ಲ. ಯಾಕಂದರೆ ಅವರು ಉನ್ನತವಾದ ವ್ಯಾಸಂಗ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರು ಯಾವುದೇ ಡಿಗ್ರಿಗಳು ಕೂಡ ಮಾಡಿಲ್ಲ. ಇಂಥ ಒಬ್ಬ ವ್ಯಕ್ತಿಗಳು ಇವತ್ತು ಅನೇಕ ಡಿಗ್ರಿಗಳನ್ನು ಮಾಡಿರ್ತಕ್ಕಂಥ ವಿಶ್ವಜ್ಞಾನಿ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದು ಇಡೀ ದೇಶ ಇವತ್ತು ಒತ್ತಿ ಉರಿತಾ ಇದೆ. ಇವತ್ತು ಸಂವಿಧಾನದ ವಿಚಾರದಲ್ಲಿ ಸದನದಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಅಮಿತ್ ಶಾ ಅವರು ಈ ದೇಶದ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವರು ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲರೂ ನೋಡಿದ್ದೀವಿ, ನಾವು ಕೂಡ ನೋಡಿದ್ದೀವಿ. ಅಂಬೇಡ್ಕರ್ 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 ಅಂತಿರಲ್ಲ, ಇದರಿಂದ ನಮ್ಗೆ ಏನು ಲಾಭ? ಅದೇ ದೇವರು ದೇವರು ಅಂತ ದೇವ್ರ ನಾಮ ಜಪಿಸಿ ನಿಮ್ಗೆ 7 ಸ್ವರ್ಗದಲ್ಲಿ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಏನಿದ್ರ ಅರ್ಥ? ಅಂದರೆ ಅಂಬೇಡ್ಕರ್ ವಿಚಾರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ನಾವು ಹೇಳ್ತಾ ಇದ್ದೀವಿ, ನಾವು ಅಂಬೇಡ್ಕರ್ 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 ಅಂತ ನಾವು ಇರೋ ತನಕ ಈ ದೇಶದಲ್ಲಿ ಮಾತಾಡ್ತೇವೆ. ನಿಮಗೆ ಅಂಬೇಡ್ಕರ್ ಬೇಕಲ್ಲ ಅಂತಂದರೆ ಈ ದೇಶ ಬಿಟ್ಟು ಹೊರಗಡೆ ಹೋಗಿ. ನೀವು ಬೇರೆ ವಿಚಾರದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಅಂತಿರಲ್ಲ, ನೀವು ಮಧ್ಯ ಏಷ್ಯಾದಿಂದ ಬಂದಿರತಕ್ಕಂಥವರು, ನೀವು ವಾಪಸ್ ಹೋಗಿ. ಇನ್ನು ಈ ವಿಚಾರವಾಗಿ ಉನ್ನತ ಶಿಕ್ಷಣ ಸಚಿವ ಕಿಡಿಕಾರಿದ್ದು, ದೇಶದ ಗೃಹ ಸಚಿವರು ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರ ಮನಸ್ಥಿತಿ ಏನೆಂಬುದು ಗೊತ್ತಾಗಿದೆ. ನಿರಂತರವಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತರ್ತೀವಿ ಅನ್ನುವ ಹೇಳಿಕೆಗಳು ನಾನಾ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂತಹದ್ದು. ಈಗ ಅವರೇ ಅಂತರಾಳದ ಮಾತುಗಳನ್ನು ಬಹಿರಂಗಪಡಿಸಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಈ ದೇಶದ ಗೃಹ ಸಚಿವರು ಬಹಳ ಬೇಜವಾಬ್ದಾರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಮನಸ್ಥಿತಿ ಏನು ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗುತ್ತೆ. ನಿರಂತರವಾಗಿ ಸಂವಿಧಾನದ ಬಗ್ಗೆ, ಸಂವಿಧಾನದಲ್ಲಿ ತಿದ್ದುಪಡಿ ತರ್ತೀವಿ ಅಂತಕ್ಕಂಥ ಹೇಳಿಕೆಗಳು ಅವರ ಪಕ್ಷದ ನಾಯಕರು ಕೊಡ್ತಾ ಇದ್ದಂಥದ್ದು ಮತ್ತು ನಾನಾ ಸಂದರ್ಭಗಳಲ್ಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಇವೆಲ್ಲ ಪ್ರಯತ್ನಗಳು ಮಾಡ್ತಾಯಿದ್ರು. ಈಗ ಅವರೇ ಅವರ ಹೃದಯದ ಅಂತರಾಳದಲ್ಲಿರ್ತಕ್ಕಂಥ ಏನು ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರು ಎಲ್ಲರೂ, ಖರ್ಗೆ ಅವ್ರ ಸಾಹೇಬರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಇವತ್ತು ಪಕ್ಷ ಒಟ್ಟಾರೆಯಾಗಿ ಎಲ್ಲ ಇಂಡಿಯಾ ಒಕ್ಕೂಟ ಇವತ್ತು ಇದನ್ನು ವಿರೋಧ ಮಾಡ್ತಾ ಇದೆ. ಅದೇ ರೀತಿ ನಿನ್ನೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲೂ ನಾವು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದೀವಿ. ಇದನ್ನು ಇನ್ನೂ ದೊಡ್ಡ ಒಂದು ಮಟ್ಟದಲ್ಲಿ ಇದನ್ನು ಇಡೀ ರಾಜ್ಯ ಮತ್ತು ಪ್ರತಿಯೊಂದು ತಾಲೂಕಿನಲ್ಲೂ ರಾಜ್ಯದಲ್ಲಿ ನಾವು ಇದನ್ನು ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನು ರೂಪಿಸ್ತದೆ. ಖಂಡಿತ ಇದಕ್ಕೆ BJPಯವರು ಸರಿಯಾದ ಒಂದು ದೊಡ್ಡ ಮಟ್ಟದ ಬೆಲೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಬಿಡೋದಿಲ್ಲ ನಾವು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ಆನಂದ್, ಶ್ರೀನಿವಾಸ್, ಗೌತಮ್, ಗಾನಾ ಅಶ್ವಥ್, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಜಿ ನಾರಾಯಣಸ್ವಾಮಿ ಮತ್ತಿತರರು ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.